ನಮಸ್ಕಾರ ಸರ್. ನಮಸ್ತೆ ಸರ್. ನಾನು ಆಕ್ಚುಲಿ ಬೇಸಿಕಲಿ ಸಿನಿಮಾ ಆಕ್ಟರ್ ಮೇಡಮ್. ಆಕ್ಚುಲಿ ಒಂದು ಹೊಸ ಮೂವಿ ಆಲ್ಮೋಸ್ಟ್ ಎಲ್ಲ. ಹಲೋ ಸರ್ ಹೇಳಿ. ಹೊಸ ಮೂವಿ ಪ್ರಾಜೆಕ್ಟ್ ಒಂದು ಸ್ಟಾರ್ಟ್ ಮಾಡಿದೀನಿ. ಸ್ವಲ್ಪ ಫೈನಾನ್ಸಿಯಲ್ ತುಂಬಾ ಡಿಲೇ ಆಗ್ತಿದೆ ಮೇಡಮ್. ಆಕ್ಚುಲಿ ನಾನು ಆಲ್ರೆಡಿ 2 ಮೂವಿ ಮಾಡಿದ್ದೆ. ಸೊ ಸತತ ಈಗ ನನ್ನ ಡೈರೆಕ್ಷನ್ ಅಲ್ಲಿ ನಾನೇ ಹೀರೋ. ಆಕ್ಚುಲಿ 2 ಸಿನಿಮಾ ಮಾಡಿದ್ವಿ. ಈಗ ಹೊಸ ಪ್ರೊಡ್ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾ ಇದೀನಿ. ತುಂಬಾ ತೊಂದರೆ ಆಗ್ತಿದೆ ಫೈನಾನ್ಸ್ ರಿಲೇಟೆಡ್. ಇದು ಸ್ವಲ್ಪ ತುಂಬ ಹೆಚ್ಚಿನದಿರುತ್ತೆ ಮೇಡಮ್. ಇಟ್ಸ್ ನಾಟ್ ಅ ವೆರಿ ಸ್ಮಾಲ್ ಥಿಂಗ್. ಸೊ ಹಾಗಾಗಿ ಇದಕ್ಕೆ ನೇರವಾಗಿ ಮೀಟ್ ಮಾಡಿದ್ರೆ ತುಂಬ ಉತ್ತಮ ಅಂತ ನಾನು ಭಾವಿಸ್ತೇನೆ. ಬಿಕಾಸ್ ಮೂವಿ ಅಂತ ಹೇಳಿದಾಗ ಲಕ್ಷಗಳು ಕೋಟಿಗಳಲ್ಲಿರುತ್ತೆ. ಸೊ ಅದಕ್ಕೆ ಸೂಕ್ತ ಪರಿಹಾರ ಸಹ ಕೊಡಬೇಕು. ಬಟ್ ಇಲ್ಲೇ ವಾಹಿನಿಯಲ್ಲಿ ಎಷ್ಟು ಮಟ್ಟಕ್ಕೆ ನಾನು ಕೊಡ್ಬೋದು, ಅವ್ರಿಗೆ ಎಷ್ಟು ಮಟ್ಟಕ್ಕೆ ಅರ್ಥ ಆಗುತ್ತೆ ಅಂತ ಗೊತ್ತಿಲ್ಲ. ಸೊ ಇಲ್ಲೇ ಹೇಳೋದಾದರೆ ನೀವು ಪ್ರತಿದಿನ ಹೀಗೆ ಮಾಡಿ ಸರ್. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಿ, ಸಾಧ್ಯವಾದರೆ ಅಟ್ಲೀಸ್ಟು ತಣ್ಣೀರಲ್ಲಿ ಸ್ನಾನ ಮಾಡೋದಕ್ಕೆ ಪ್ರಯತ್ನ ಪಡಿ. ಮತ್ತು ಗ್ರೀನ್ ಕಲರ್ ಪೆನ್ನಲ್ಲಿ ನಿಮ್ಮ ಬಲಗೈಯಲ್ಲಿ ಎಡಗೈನ ತೋಳಿನ ಮೇಲೆ ಇಲ್ಲಿ ಬರ್ಕೊಳ್ಬೇಕು. ನಿಮಗೇನು ಬರಬೇಕು, ಸಪೋಸ್ ನನಗೆ 10 ಲಕ್ಷ ಬರಬೇಕು, ಇಲ್ಲ 1 ಕೋಟಿ ಬರಬೇಕು, ಇಲ್ಲ ಹಣಕಾಸಿನ ಒಂದು ಹರಿವು ಹೆಚ್ಚು ಬರಬೇಕು ಅನ್ನೋದಾದರೆ ಎಷ್ಟು ಬರಬೇಕು ಅಂತ ಬರ್ಕೊಂಡು ಗ್ರೀನ್ ಕಲರ್ ಪೆನ್ನಲ್ಲಿ ಪದೇ ಪದೇ ಅದನ್ನು ರಿಪೀಟ್ ಮಾಡಬೇಕು. ಸಪೋಸ್ ನನಗೆ 1 ಕೋಟಿ ರೂಪಾಯಿ ಹಣವು ನನ್ನ ಒಂದು ಸಿನಿಮಾಕ್ಕೆ ಬಂದಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು. ನನಗೆ 1 ಕೋಟಿ ರೂಪಾಯಿ ಹಣವು ನನ್ನ ಒಂದು ವ್ಯಾಪಾರಕ್ಕೆ ಹರಿದು ಬಂದಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು. ಪದೇ ಪದೇ ನಾವು ಏನನ್ನು ಸುಪ್ತ ಮನಸ್ಸಿಗೆ ಆ ವಿಶ್ವಕ್ಕೆ ಹೇಳ್ತೇವೋ ಅದು ಪೂರಕ ಮಾಡಿ ನಮಗೆ ಒದಗಿಸುತ್ತೆ. ದಿನ ಬರಿಬೇಕು. ಪ್ರತಿ ಸಮಯ ಅನ್ಕೊಳ್ತಾನೆ ಇರಬೇಕು. ನಾವು ಯಾವಾಗ ಇದು ಬರುತ್ತೆ ಅಂತ ಹೇಳ್ತೀನಿ, ರೈಟ್ಫುಲ್ ಆಗಿದ್ದಾಗ, ವಿವೇಕವಂತರಾಗಿದ್ದಾಗ, ಎಲ್ಲವನ್ನೂ ಬ್ಯೂಟಿಫುಲ್ ಆಗಿ ಪ್ಲ್ಯಾನ್ ಮಾಡಿದಾಗ, ಸ್ಕೆಚ್ ಆಗಿದಾಗ ಬರುತ್ತೆ. ಹೇಗೋ ರ್ಯಾಂಡಮ್ ಆಗಿ ಮಾಡದಿದ್ರೆ ಬರೋದಿಲ್ಲ. ಸೊ ಇಟ್ಸ್ ನಾಟ್ ಫಾರ್ ದಿ ಫೀಬಲ್ ಪೀಪಲ್, ಇಟ್ಸ್ ಫಾರ್ ದ ರೈಟ್ ಪೀಪಲ್. ನೀವು ರೈಟ್ ಆಗಿದ್ರೆ ಖಂಡಿತವಾಗ್ಲೂ ಬಂದೇ ಬರುತ್ತೆ, ಫಿಲ್ಮ್ ಸಕ್ಸಸ್ ಆಗುತ್ತೆ. ಎಸ್ ಸರ್. ಆಕ್ಚುಲಿ ಗುರುಗಳೇ, ನನಗೆ ಈಗ ಲೆಫ್ಟ್ ಸೈಡ್ ಬರಿಬೇಕಾ ರೈಟ್ ಸೈಡ್ ಬರಿಬೇಕು, ಏನಂತ ಬರಿಬೇಕು ಗುರುಗಳೇ? ನಾನು ಈಗ ಹೇಳಿದ್ನಲ್ವ ಸರ್, ಇದು ಟೆಲಿಕಾಸ್ಟ್ ಆಗುತ್ತೆ ಮತ್ತೆ ಇನ್ನೊಂದ್ಸಲ ನೋಡಿ. ಸಂಜಯ್ ಅವರೇ, ನಿಮ್ದು ಹೇಳಿ ಮೇಡಮ್. ಸಮಸ್ಯೆಗೆ ನೇರವಾಗಿ ಒಂದ್ಸತಿ ಗುರುಗಳನ್ನ ಭೇಟಿ ಆದ್ರೆ ಬಹಳ ಉತ್ತಮ. ಕಾರ್ಯಾಗಾರ ಕೂಡ ಇದೆ 25ನೇ ತಾರೀಕು. ಸೊ ಹಾಗಾಗಿ ಆ ಕಾರ್ಯಾಗಾರದಲ್ಲಿ ಭೇಟಿ ಆದ್ರೆ ಮುಕ್ತವಾಗಿ ನಿಮ್ಮ ಸಮಸ್ಯೆನೂ ಹೇಳ್ಕೊಳ್ಬಹುದು, ಮತ್ತೆ ಸಮಸ್ಯೆಗೆ ಸೂಕ್ತ ಪರಿಹಾರ ಸಿಗತ್ತೆ. ಖಂಡಿತ ನೋಡಿ, ನಿಮ್ ಸ್ಕ್ರೀನ್ ಮೇಲೆ ನಂಬರ್ ಸಿಗ್ತಾ ಇದೆ. ಆ ನಂಬರಿಗೆ ಡಯಲ್ ಮಾಡಿ ಖಂಡಿತ ಕಾಂಟ್ಯಾಕ್ಟ್ ಮಾಡ್ಬೋದು. ನೇರವಾಗಿ ಗುರುಗಳ ಹತ್ರ ಮಾತಾಡ್ಬೋದು. ಈಗ ಒಂದು ಟೆಕ್ನಿಕ್ ಹೇಳಿದ್ರಲ್ಲ, ಅದು ನಿಮ್ಮ ಬಲಗೈಯಿಂದ ಎಡಗೈ ಮೇಲೆ ಬರ್ಕೊಳ್ಳುವಂಥದ್ದು. ಬಲಗೈಯಿಂದ ಎಡಗೈ ಮೇಲೆ ಬರ್ಕೊಳ್ಳೋದು. ಹಸಿರು ಬಣ್ಣದ ಇಂಕ್ ಪೆನ್ ಇರುತ್ತಲ್ಲ, ಅದ್ರಲ್ಲಿ ಬರ್ಕೊಳ್ಳೋದು. ಹಸಿರು ಗ್ರೀನ್. ಓಕೆ ಮೇಡಮ್, ಆಕ್ಚುಲಿ ನಾನು ನಿಮ್ಮನ್ನೊಂದು 2 ಸರಿ ಲೈವ್ ಇಂಟರ್ವ್ಯೂ ನನ್ನ ಸಿನಿಮಾಗೆ ನೀವು ಇದು ಮಾಡಿದೀರಾ ಮೇಡಮ್. ಹೌದು ಸರ್, ಥ್ಯಾಂಕ್ ಯು ಸೊ ಮಚ್. ಆಕ್ಚುಲಿ ನೀವು ಸುವರ್ಣದೇನ ಇದ್ರ ಬೇಡ. ಥ್ಯಾಂಕ್ ಯು ಸರ್. ನೀವು ನಾನು ನೋಡಿದ್ರೆ, ಬಟ್ ಈಗ ಹೊಸ ಪ್ರಾಜೆಕ್ಟ್ ಗೆ ನಾನು ಕೈ ಹಾಕಿದೀನಿ. ಅದು ಹೀರೋ ಕಮ್ ಡೈರೆಕ್ಷನ್. ರೈಟ್ ಸರ್, ಆಲ್ ದ ವೆರಿ ಬೆಸ್ಟ್ ಸರ್. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಮನಿ ಈಸ್ ಹ್ಯಾಪಿನೆಸ್, ಅಹಂ ಬ್ರಹ್ಮಾಸ್ಮಿ. ಈ ವಿಶೇಷ ಕಾರ್ಯಕ್ರಮದ ಸಂಪೂರ್ಣ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಎಲ್ಲವೂ ಅರ್ಥವಾಗುತ್ತದೆ. ಇದು ಅದರ ತುಣುಕು ಮಾತ್ರ. ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವ ಲಿಂಕ್ ಕ್ಲಿಕ್ ಮಾಡಿ ಸಂಪೂರ್ಣ ವಿಡಿಯೋ ನೋಡಿ.